ಮೊನ್ನೆ ಒಂದು ಮದುವೆ ಆಗೈತೆವ, ಹನಿ ಹನಿ ಬಡ್ಕೋರಿ. ನಾನು ಮದುವೆ ಮಾಡಿದ್ನಿ ಅದನ್ನು. ಏನಾತ್ರಿ, ಮುದುಕಿ ಒಂದ ಮನೆಯಾಗಿತ್ತು. ಆಯಿ ಹೆಂಗಿದ್ದಳು ಅಂದ್ರೆ ಸಣ್ಣ ವಯಸ್ಸಿಗೆ ಗಂಡ ಸತ್ತಿದ್ದೇವ, 2 ಗಂಡ ಮಕ್ಕಳು ಹುಟ್ಟಿದ್ದು. ಮುದುಕಿದ್ರು ಹೆಂಗೆ ಸಂಸಾರ ಮಾಡಿತ್ತು ಅಂತಂದ್ರೆ, ನನ್ನ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡಬೇಕು ಅಂತೇಳಿ ಚಂದಂಗೆ ಸಂಸ್ಕಾರ ಎಲ್ಲ ಕೊಟ್ಟಿದ್ಳು. ಎಷ್ಟು ಜಿಪುಣತನ ಮಾಡಕ್ಕೆ ಅಂದ್ರೆ ಇವ ಒಂದು ಬಟ್ಟಲ ತುಪ್ಪದೊಳಗೆ 12 ಬಾಣೆತನ ಮಾಡಿದ್ಲಂತ ನೋಡಕ್ಕೆ. ಎಟ್ರಿ, ಒಂದು ಬಟ್ಲ ತುಪ್ಪದಾಗ 12 ಬಾಣೆತನ ಮಾಡಿದ್ರೆ ಎಟ್ ಹೆಂಗೆ ತುಪ್ಪ ಹಾಕಿರ್ಬೇಕು. ನಾವೆಲ್ಲ ನಿಮ್ಮ ಮನೆಗೆ ಬಂದು ಊಟಕ್ಕೆ ನೀವೆಲ್ಲ ಚಮಚದಲ್ಲೇ ತುಪ್ಪ ಹಾಕ್ತೀರಿ. ಯವ್ವ ಆಕೆ ಅದರಲ್ಲೇ ತುಪ್ಪ ಹಾಕಿ ಗೊತ್ತೇನ್ರಿ, ಚೂಜಿಲಿ ತುಪ್ಪ ಹಾಕಕ್ಕೆತ್ತ. ಅದು ನನ್ನ ಮೂಗ್ನ್ಯಾಗ ಹಾಕೋಬೇಕು, ಕಿವ್ಯಾಗ ಹಾಕೋಬೇಕು, ಒಂದು ಗೊತ್ತಾಗ್ತಿದಲ್ಲ. ಚೂಜಿಲಿ ತುಪ್ಪ ಹಾಕಿದ್ರೆ ಹೆಂಗೆ ನಡೀತೈತಿ? ಅಟ್ಟು ಕೆಟ್ಟು, ಅಟ್ಟು ಕೈ, ಅಟ್ಟು ಜಿಬುಟ್ ತರ ನೋಡಿ. ಜಿಬುಟ್ ಹೆಂಗೆ ಜಿಬುಟ ಕೈಗೆ ಹತ್ಕೋತಾರ ಬರ್ತಿದ್ದಲ್ಲ ಅದು. ಮತ್ತು ಅಡುಗೆ ಏನು ಮಾಡ್ತಿದ್ರೆ ಕೇಳ್ರಿ ಅವ್ರ ಮನ್ಯಾಗ. ರಾಗಿ ಸಂಗಟಿ ಗೊತ್ತೇನ್ರಿ? ರಾಗಿ ಅಂಬಲಿ ಮಾಡೋದು, ಅದರಾಗ ಒಂದಿಟ್ಟು ಮೆಣಸಿಕಾಯಿ ಹೋಗಿದ್ರೆ ರಾಗಿ ಸಾರ್ಯವ ಅದು. ಏನು ಅಂಬಲಿ ಸಾರು ಅದು. ಅಂಬಲಿ ಸಾರು ಗೊತ್ತಿರುತ್ತಲ್ಲ, ಅಂಬಲಿ ಸಾರು. ಅದ್ರಾಗ ಒಂದಿಟ್ಟು ಅನ್ನ ಹೋಗಿದ್ರೆ ಮುಗಿದತ್ತು, ಅಂಬಲಿ ಅನ್ನ ಸಾರು ಅದನ್ನು ಬಳಿದು. ಹಿಂಗೆ 8 ವರ್ಷ 20 ವರ್ಷ ಹಿಂಗೆ ಮಾಡ್ಕೊತ ಬಂದಾಳಕ್ಕೆ. ಯಾಕೆ? ರೊಕ್ಕ ಗೊಳೆ ಮಾಡಬೇಕು. ರೊಕ್ಕದ ಮ್ಯಾಲ ರೊಕ್ಕ ಇಟ್ಟು ಗೊಳೆ ಮಾಡ್ಕೊತ ಬಂದಾಳು. ಮಗಗೆ ವಯಸ್ಸಾದವು. ಇವ ಮಗಗೆ ವಯಸ್ಸಾದ್ರಪ್ಲೆ ಮಗಗೆ ಮದುವೆ ಮಾಡಿದ್ಲಕ್ಕೆ. ಮಗಗೆ ಮದುವೆ ಮಾಡಿದ್ದು ಡುಗು ಚಾಲು ಆತ್ ನೋಡಿ. ಯಾಕ? ಸೊಸಿ ಬಂದಾಳ, ಕುತ್ತಿಗೆ ಹಿಚ್ಚಿಗಿಚ್ಚಿಗಾಳ ಅಂತ ಆಕೆ. ಏನು ಸೊಸಿ ಇದ್ದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಹೆಂಗೆ ಒದ್ದು ಬಂದಳ ಹಂಗೆ ಒದ್ದು ಬರಬೇಕು ಅಂತ ಹೇಳಿ ಹೆಣ್ಮಗಳಿದ್ದಕ್ಕೆ ನಿತ್ತಾಳಕಿ. ಆ ಸೇರ್ ಒದಿಯಾಕ ಅವಾಗ ಅಂದಳಕಿ, ನಮ್ಮ 1-2 ರೂಲ್ಸ್ ಅದಾವು. ಹ್ಞೂ ಒಂದಿ ಸೇರ್ ಒದಿ, ಇಲ್ಲ ಅಂದ್ರೆ ನೀ ಆ ಕಡೆ ಹೋಗಿ ಅಂದಳಕಿ. ಏನು ರೂಲ್ಸ್ ಅದಾವು ಅಂತ ಕೇಳಿದ್ಳಕಿ ಸೊಸಿ ಇದ್ದಕ್ಕೆ. ಗರೀಬಿ ಹೆಣ್ಮಗಳವ, 7ನೇ ಫೇಲ್ ಆಗಿತ್ತು ಪಾಪ. ಅವು ಸತ್ತಿದ್ಲು. ಮನ್ಯಾಗ ಬರ್ತಾನ ಮದುವೆ ಮಾಡ್ಕೊಂಡು ಬಂದಿದ್ಳು. ಈಗ ಕೇಳಿದ್ಳು, ಅತ್ಯಾರ ಏನು ಹೇಳಿ ರೂಲ್ಸ? ಏನಿಲ್ವಾ, ನಮ್ಮ ಮನ್ಯಾಗ ಕರಿಲಕ್ಕ ಓದಾಳ. ಕರಿಲಕ್ಕ ಅಂದ್ರೆ ಗೊತ್ತಿಲ್ಲವ? ಕರಿಲಕ್ಷ್ಮಿ ಅಂತ ಕರೀತಾರೆ ನೋಡಿ. ನಮ್ಮ ಮನ್ಯಾಗ ಕರಿಲಕ್ಕ ಓದಾಳು, ಕರಿಲಕ್ಷ್ಮಿ ಅದಾಳ. ನಮ್ಮದು ಹೆಂಗೆ ಪದ್ಧತಿ ಐತಿ ಅಂತಂದ್ರೆ, ನಾ ಮದುವೆಯಾಗಿ ಬಂದಾಗಿ ನಡ್ಕೊಂಡು ಎನಕ ನಮ್ಮ ಮನ್ಯಾಗ ಏನು ಕರೆದಿಲ್ಲ ನಾವು. ಕರಿದಂದ್ರೆ ಗೊತ್ತಲ್ಲ ಇವ, ಒಲಿ ಮೇಲೆ ಕರಿತಾರ, ಎಣ್ಣೆ ಕರಿತಾರೆ ನೋಡ್ರಿ. ಶಾಂಡ್ಗಿ, ಹಪ್ಪಳ, ಬಜಿ, ಮೆಣಸಿಕಾಯಿ ಕರಿತಾರಲ್ಲ ಇವನು. ನಮ್ಮ ಮನ್ಯಾಗ ಸೂರ್ಯ ಚಂದ್ರರು ಹುಟ್ಟು ದಿಕ್ಕು ಬದಲಾದರೂ ಸಹಿತ ನಮ್ಮ ಮನ್ಯಾಗ ಕರೆಯಂಗಿಲ್ಲ ನೋಡು. ನೀನು ನಮ್ಮ ಮನ್ಯಾಗ ಬಂದು ಬಾಳೆ ಮಾಡೋದಾಗಿತ್ತಂದ್ರೆ ನೀ ಏನು ಮಾಡಬೇಕು? ಕರೆಯಂಗಿಲ್ಲ ಅಂತ ಹೇಳಿದ್ರೆ ಒಳಗೆ ನಿನ್ನ ಕರ್ಕೋತೀವಿಲ್ಲ ಅಂದ್ರೆ ನಿನ್ನ ತವ್ರ ಮನೆಗೆ ಹೋಗೋಂದ್ರು. ಈಗ ಸೊಸಿ ಹತ್ತು ಯವ್ವ ಅತ್ತಿ ಮದುವೆಯಾಗಿನ ಅಂದ ಬಳಕ ಕರೀದೈತಿ, ಕರೀದು ಬರಿದು ಬೇಡ ನಿನ್ನ ಮನೆಗೆ ನಾನು ಕೊಟ್ಟಾರು ಅಂದ ಬಳಕ ಅದೆಟ್ಟ ತ್ರಾಸ ಆಗ್ಲೇವ. ನಾ ಇಲ್ಲೇ ಇರ್ತೀನಿ ಅಂತ ಹೆಣ್ಮಗಳು ಬರ್ತೇವ. ಬಂದು ಇದ್ರು ಆಕೆನು ಹೇಮರೆಡ್ಡಿ ಮಲ್ಲಮ್ಮನ ಗತ್ತೇನೆ ಇದ್ದಳು ಪಾಪ. ಏನಿವ ಮುಂಜಾನೆ ಎದ್ರ ಅಂಬಲಿ ಸಾರ ಅಂಬಲಿ ಅನ್ನ, ಅಂಬಲಿ ಸಾರ ಅಂಬಲಿ ಅನ್ನ, ಅಂಬಲಿ ಸಾರ ಅಂಬಲಿ ಅನ್ನ, ಅಂಬಲಿ ಸಾರ ಅಂಬಲಿ ಅನ್ನ. ನಾಲಿಗೆ ಹೆಂಗಾಗಿತ್ತಂದ್ರೆ ಅದನ್ನು ಕೇಳಬೇಡ್ರಿ ನೀವು. 1 ವರ್ಷ ಆಗಿತ್ತು ನಾಲಿಗೆ ಎಮ್ಮಿ ಚರ್ಮದಂಗೆ ಆಗಿತ್ತದು. ಹೆಣ್ಮಗಳು ತಿಂದಕ್ಕೆ ಅಲ್ಲಿ ತಿರುಗಾಡಿ ಪಾಪದು. ಅಲ್ಲಿ ಒಂದಿಟ್ಟು ಪಾನಿಪುರಿಯ ಬಾಯಾಗ ತಿಂದಿರಲಿ ಗಂಡನ ಜೋಡಿ ಜಗಳ ತೆಗೆದು. ಒಂದಿಟ್ಟು ಗೋಬಿ ಮಂಚೂರಿ ತಿಂದು ಸೆಂಚುರಿ ಹೊಡೆದಿದ್ಲಕ್ಕಿ. ಹೆಣ್ಮಗಳು ಬಂದಳಕ್ಕೆ 1 ವರ್ಷ ಆತು. ನಾಲಿಗೆ ಕೆಟ್ಟು ಹೋಗಿತ್ತೇವ. ಅವಾಗ ನೆನಪು ತೆಗೆದು ತವ್ರ ಮನೆಗೆ ಹೋಗಕ್ಕೆ ಅನ್ನಗಳ ಕಡೆ ತಮ್ಮಗಳ ಕಡೆ ಇದನ್ನು ತರಿಸಿ ತಿಂದು ಜೀವನ ಮಾಡಕ್ಕೆ. ತಿಂದು ಜೀವನ ಮಾಡ್ತಕ್ಕಂಥ ಹೆಣ್ಮಗಳ ತಾಯಿ ಲಕ್ಷ ಕೊಟ್ಟು ಕೇಳಬೇಕು ನೀವು. ಏನಾತು ಅಂತಂದ್ರೆ ಮತ್ತೆ 3 ವರ್ಷ ಏನು ಮಾಡಿದ್ಲ ಅತ್ತಿ? ನಮ್ಮ ಸಣ್ಣ ಮಗ ಇದ್ ನೋಡ್ರಿ. ಏನಿದ್ರು ಸಣ್ಣ ಮಗ ಇದ್ದ, ಅವಂಗೂ ಮದುವೆ ಮಾಡ್ಬೇಕಂದಳು. ಅದನ್ನ ನೀವು ಇಕ್ಕಿ ಅಂದಳು. ಇಕ್ಕಿನರೆ 7ನೇತೆ ಮಾಡ್ಕೊಂಡು ಬಂದಿನಿ. 7ನೇತೆ ಮಾಡ್ಕೊಂಡು ಬಂದಕ್ಕೆ ಹಿಂಗೆ ಅದಾಳು ಒಂದು ಬಳಕ. ಆಕಿನ ಯಾಕೆ 10ನೇತೆ ಇದ್ದಕ್ಕೆ ಮಾಡ್ಕೊಂಡು ಬರ್ಬಾರ್ದು ಅಂದ್ಲಕ್ಕಿ. 10ನೇತೆ ಫೇಲ್ ಆದಕ್ಕೆ ಮದುವೆ ಮಾಡ್ಕೊಂಡು ಬಂದಳಿವ. ಯಾರನ್ನ? 10ನೇತೆ ಫೇಲ್ ಆದಕ್ಕೆ ಮದುವೆ ಮಾಡ್ಕೊಂಡು ಬಂದಳು. ಮದುವೆ ಮಾಡ್ಕೊಂಡು ಬಂದ ಕಾಲಕ್ಕೆ ಆಕಿ 10ನೇತೆ ಫೇಲ್ ಆದಕ್ಕೆ ನೀವು ಅನ್ಕೊಂಡಾಗ ಸರಳ ಇದ್ದಿದ್ದಿಲ್ಲ ಆಕಿ ಅದ್ಭುತ ಇದ್ದಳಕ್ಕಿ. 10ನೇತೆ ಸಾಲಿ ಕಲಿತಕ್ಕೆ ಆಕಿ SSLC. ಆಕಿನ ಕೇಳ್ತೀರ ನೀವು? ಅದ್ಭುತ ಇದ್ದಳಕ್ಕಿ. ಬಂದಳು ನೋಡ್ತಾಳ. ಅದ ರಾಗಿ ಅಂಬಲಿ, ರಾಗಿ ಅನ್ನ ಉಣ್ಬೇಕು ನೇಮ್ ಬತ್ತಲ್ಲ. ಆಕಿಗೂ ಸೇರು ಒದಕಿತ್ತ ಮೊದಲು ಆಕಿಗೆ ಹೇಳಿ ಅದನ್ನೇ ಹೇಳಿ ಒಳಗೆ ಕರ್ಕೊಂಡ್ಳು. ಆಕೆ ಸೊಸಿ ಇದ್ದಕ್ಕೆ ತೀರ್ಮಾನ ಮಾಡಿದಳು, ಅಯ್ಯಯ್ಯೋ ಹಿಂಗಾದ್ರೆ ನಮ್ಮ ಜೀವನ ಆಗಂಗಿಲ್ಲ.
ಹಿಂಗಾದ್ರೆ ನಮ್ಮ ಜೀವನ ಆಗಂಗಿಲ್ಲ. ಇದಕ್ಕೊಂದು ಬ್ಯಾರೆ ಪರ್ಯಾಯ ಹುಡುಕ್ಬೇಕಂದಳು. 1 ತಿಂಗಳಾತ, 2 ತಿಂಗಳಾತ, 3 ತಿಂಗಳಾತ, 5 ತಿಂಗಳಾತ ರಾಗಿ ಅಂಬಲಿ ಕುಡಿದು ಅನ್ನ ತಿಂದು ಓಹೋ ಹೋ ಹೋ ಅಂದಳಕ್ಕೆ. ಇದಕ್ಕೆ ಪರ್ಯಾಯ ಹುಡುಕ್ಬೇಕು, ಏನು ಮಾಡ್ಬೇಕಂದಳಕ್ಕೆ. ಅತ್ತಿ ಬುಧವಾರ ಸಂತಿಗೆ ಹೋಗ್ತಿದ್ಲಿವ. ಏನಾತೇವ, ಹೆಣ್ಮಗಳು ತೀರ್ಮಾನ ಮಾಡಿದ್ಲಕ್ಕೆ ಇದು ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಬುಧವಾರ ಸಂತಿಗೆ ಅತ್ತಿ ಹೆಂಗೆ ಹೋಗಕ್ಕೆ ಗೊತ್ತೇನಿವ ಆಕಿ. ಸಂತಿ ಮುಗಿಯೋ ಟೈಮಕ್ಕೆ ಮುಂಜಾನೆ ಸಂತಿಗೆ ಹೋದ್ರು 4 ಕಿಲೋಮೀಟರ್ ಊರಿಗೆ ಸಂತಿಗೆ ಹೋದ್ರು ಸಂಜೆಗೆ ಹೋಗಕ್ಕೆ. ಯಾವಾಗ ಸಂಜೆಗೆ ಯಾಕೆ ಹೋಗಿ ಗೊತ್ತನ್ರಿ? ಯಾಕೆ ಸಂಜೆಗೆ ಹೋಗೋದು ಅಂತಂದ್ರೆ ಇವರು ಸಂಜೆಗೆ ಮಾರಾಕ ಉಳಿದು ಏನು ಮಾಡ್ತಾರೆ ಗೊತ್ತ, ರೋಡ್ ಮೇಲೆ ಓದ್ ಹೋಗ್ತಾರಲ್ಲ, ಅವನು ಬುಟ್ಟಾಗ ಹಾಕೊಂಬರಕ್ಕೆ ಹೋಗಿ. ಎಂತ ಹತ್ತಿಬೇಕು ನೋಡ್ರಿ. ಯಾರಿಗೆ? ನಿನಗ ಸಿಗಲಿ, ನಿನಗ ಸಿಗಲಿ. ಬುಟ್ಟಿಲಿ ಹಾಕೊಂಡು ಬರಕ್ಕೆ ಹಾದಿ ಮ್ಯಾಗ ಉದ್ದದ್ದು. ಎಷ್ಟು ಆಸೆ ಐತಿ, ಪುಗುಶೆಟ್ಟ ಸಂಸಾರ ಮಾಡಂಗ್ ಕಾಣ್ತಾ. ತೊಳ್ಕೊಂಡು ತಿನ್ನೋದ್ರಲ್ಲೇ ನೋಡ್ರಿ ಎಷ್ಟು ಅದ್ಭುತ ನೋಡಿವ. ಸಂಜೆಗೆ ಹೋಗಿ ಎಲ್ಲ ಬಿದ್ದದು ಕಡಿಮೆ ರೇಟಿಗೆ ಮಾತಾಡ್ಕೊಂಡು ಅವು ಗುಬುಚಿ ಇಟ್ಟಿರ್ತಾರೆ ನೋಡ್ರೇನ್ರಿ. ಗುಬುಚಿ ಇಟ್ಟಿರ್ತಾರೆ. ಎಷ್ಟು 10 ರೂಪಾಯಿ, 10 ರೂಪಾಯಿ. ನೀ ಯಾಕೆ ಸಂತಿ ಹೊಂಟದೀಯ ನೀನು? ಅಲ್ಲಿ ನೀನು ಅದನ್ನ ಮಾಡ್ತೀಯನು? ಹೀಗೆ ಸಂತಿ ಮಾಡ್ಕೊಂತ ಖುಷಿ ಪಡಕ್ಕೆ ಅತ್ತೆ ರೊಕ್ಕ ಉಳಿಸಕ್ಕೆ, ಒಟ್ಟು ರೊಕ್ಕ ಉಳಿಸಕ್ಕೆ ಪೈಸಾ ರೊಕ್ಕ ಉಳಿಸಕ್ಕೆ ಅಂತ ಅತ್ತಿ ಕೈಗೆ ಸಿಕ್ಕಾಯವ್ವ. ಒಂದಿಟ್ಟು ಏನಾರ ಕರಿಲಕ್ಷ್ಮಿ ಅದಾಳ ನಮ್ಮ ಮನ್ಯಾಗ. ಕರಿಲಕ್ಕ ಹೋದಾಳ. ಒಟ್ಟು ಅಂಜಿಸ್ಬಿಡಕ್ಕೆ ಅವ್ರನ್ನ, ಅಂಜಿಸ್ಬಿಡಕ್ಕೆ. ಇವರು ಸ್ವಸ್ತಿ ಗಿಟ್ಟು ಇದು 2ನೇದು ಬಂದಿತ್ತಲ್ಲ ಇವ SSLC. ಅದಾವಿಲ್ಲೇ ಫೇಲ್ ಆಗಿದ್ದು ಯಾಕೆಂದ್ರು ನಮ್ಮ ಅತ್ತೆರ ಬುಧವಾರ ಸಂತಿಗೆ ಹೋಗ್ತಾಳೆ. ಎಷ್ಟು ಜಿಬುಟ್ಟದಾಳ ಗೊತ್ತೇನು ನಮ್ಮ ಅತ್ತಿ. ಮಂದಿ ಮುಂದೆ ಹೇಳಕ್ಕೆ ತಕ್ಕಿ ಹೆಂಗೆ ಹೇಳಕ್ಕೆ ಅಂದ್ರೆ ಇವ 1 ಉದ್ದಿನ ಕಡ್ಡಿ 3 ವರ್ಷ ಮಾಡಕ್ಕೆ ತತ್ತಿ. ಇಂಥ ಹತ್ತಿಬೇಕು ನೋಡ್ರಿ. ಎಷ್ಟು ದಿವಸವ ಉದ್ದಿನ ಕಡ್ಡಿ 3 ವರ್ಷ ಹೆಂಗಾರೆ ಬೆಳತಿದ್ದಾಳಂದಿರಿ ನೀವು? ತೋರಿಸ್ಬೇಕಲ್ಲ ನಿಮಗನ. ಮತ್ತು ನೀವು ನಾಳೆ ಹೆಂಗೆ ಮಾಡಕ್ಕೆ ಕಲ್ತೀರಿ? ಹನಿ ಬಡ್ಕೋರಿ. 3 ವರ್ಷ ಹೆಂಗೆ ಮಾಡಕ್ಕೆ ಗೊತ್ತಾಳ? 1 ಉದ್ದಿನ ಕಡ್ಡಿ ತಗೋದು 15 ಫೋಟೋ ಇದ್ದೀವೋ. 15 ಫೋಟೋಗೆ ಯಾಕೆ ಬೆಳಗೋದು? 1 ಫೋಟೋ ಅಥವಾ 15 ದೇವ್ರ 1 ಫೋಟೋದಾಗ ಕುಣಿಸೋದು ಆಕಿ. 15 ದೇವ್ರು 1 ಫೋಟೋದಾಗ ಮನೆ ದೇವ್ರತ್ತ, ಊರ್ ದೇವ್ರತ್ತ, ಕೇರಿ ದೇವ್ರತ್ತ, ಸೀಮಿ ದೇವ್ರತ್ತ, ಮತ್ತು ಬೇರೆ ಬೇರೆ ದೇವ್ರು ಒಂದಿದ್ದು ಬಿಡ್ರಿ. ಉದ್ದಿನ ಕಡ್ಡಿ ಹಿಂಗೆ ತಗೊಂಡು ಹಿಂಗೆ ಮುಗಿತ್ಲಾ ಪೂಜೆ. ನೋಡ್ರಲ್ಲ ನೀವು, ಆ ಕಡೆ ನೋಡ್ರಿ ಗೊತ್ತಿಲ್ಲ ನನಗೆ. ಹಿಂಗೆ ತಗೊಂಡು ಹಿಂಗೆ ನೀರಾಗ ತುರ್ಕಕ್ಕೆ ಅದನ್ನ ಯವ್ವ ಆಕಿನ ಆಕಿ ಅತ್ತಿ ಪೂಜೆ. ಯಾರ ಪೂಜೆ? ಅಟ್ಟ ಜಿಬುಟ್ಟಿದ್ಲೆವ್ವ ಆಕಿ. ಇವು ಒಂದು ಈಕೆ ಒಬ್ಬಕ್ಕೆ ಗಿಡ್ಡ ಈಕೆ ಸಸಿ SSLC ಈಕೆ ಅಂದಳು ನಮ್ಮ ಅತ್ತಿ ಸಸಿ ಕಣ್ಣಾಗ ಒಂದಿಟ್ಟು ಮಣ್ಣು ಹೋಗಿನ ಅಂದ್ರೆ ಅವ್ರು ಹೆಂಗೆ ಹೋಗಿದ್ವು ಅಂತ ಕೇಳಿದ್ರು. ಅಕ್ಕ ಬಾಯಿಲ್ ನಿಂಗೊಂದು ಮಾತು ಹೇಳತ್ತನ್ನ. ನಮ್ಮ ಅತ್ತಿದ್ದಕ್ಕಿ ನಮಗೇನ ಕಡಬಾನು ತಿನ್ಸಕ್ಕೆಲ್ಲ, ತುಪ್ಪನೂ ತಿನ್ಸಕ್ಕೆಲ್ಲ, ಹೋಳಿಗೆನೂ ತಿನ್ಸಕ್ಕೆಲ್ಲ, ಅದ್ರ ಬಾಯಿರೇ ರುಚಿ ಕಂಡಿಲ್ಲ. ಅದಕ್ಕಾಗಿ ನಾವೇನು ಮಾಡೋನು, ನಾಳೆ ಬುಧವಾರ ಅತ್ತೆದ್ದಕ್ಕಿ ಸಂತಿಗೆ ಹೋಗ್ತಾಳೆ. ಬುಧವಾರ ಅತ್ತೆ ಸಂತಿಗೆ ಹೋದಳು ಅಂತಂದ್ರೆ ನಾವೇನು ಮಾಡೋನು ಅಂತಂದ್ರೆ ಚಂದಂಗಿ ಎಣ್ಣೆ ಹಚ್ಚಿ ಹೋಳಿಗೆ ಚಂದಂಗೆ ಒಂದು 4 ಬಜಿ ಮಾಡ್ಕೊಂಡು ತಿನ್ನೋನು ಅಂದ್ರೆ ಇವರು. ಚಂದಂಗೆ ಬಜಿ ಮಾಡ್ಕೊಂಡು ತಿನ್ನೋನು ಅಂತಂದಾಗ ಲಕ್ಷ ಕೊಟ್ಟು ಕೇಳ್ರಿ. ಚಂದಂಗೆ ಬಜಿ ಈಕೆ ಒಂದಳು ಗಡಗಡ ನಡ್ಕಾಕತ್ತಾಳೆ. ಪೈಲೆ ಸಸಿ ಅವ್ವ ಬ್ಯಾಡುವ ನಮ್ಮ ಅತ್ತೆ ಕೊಂದ ಬಿಡ್ತಾಳೆ. ನಾನು ಬಡದು ಎಲ್ಲಿ ತವ್ರ ಮನೆಗೆ ಕಳಿಸಿದ್ರೆ ನಮ್ಮ ತವ್ರ ಮನೆಯಾಗ ನಾನು ಹಿಡಿಯವ್ರು ಯಾರಿಲ್ಲ. ಅಲ್ಲಿ ಅವ ಕೈ ಮುಗಿತಾರೆ. ಹಂಗೆ ಮಾಡೋದು ಬೇಡ. ನಮ್ಮ ಅತ್ತೆ ಬಹಳ ಕೆಟ್ಟದಲ್ಲ. ಹಿಡಿದಾಳಕ್ಕೆ ಕಣ್ಣು ಏನೋ CC ಕ್ಯಾಮ್ರಾ ಇದ್ದಂಗೆ ಅವು. ಆಕಿ ಕೈಯಾಗ ಬಾಳೆ ಮಾಡೋದು ಭಾಳ ಕಷ್ಟ ಆಗತ್ತೆ. ಬ್ಯಾಡ ತಂಗಿ ಯಾಕಾ ನನ್ನ ಮಾತು ಕೇಳೋಣ. SSLC ನೀ 7ನೇ ತೆರೀರಿ, ಏನು ಮಾಡೋದು? ನಿನಕಿತ್ತ ನಾ ಹೆಚ್ಚು ಕಲ್ತಾನೆ ತಂಗಿ. ಯವ್ವ ಸಿಕ್ಕ್ರ ನಾ ಏನು ಬರಂಗಿಲ್ಲ ನೋಡುವ. ಬಡದ್ರೆ ನೀನ ಬಡಿಸ್ಕೊಳ್ಬೇಕವ್ವ. ನಮ್ಮ ಅತ್ತಿ ಭಾಳ ಕೆಟ್ಟ ಬಡಿತಾಳೆವ್ವ. ನೀನ ಅದಕ್ಕೆ ಪಾಲ್ದವ್ರು ನಂದಿರಿಲ್ಲ ಆತ. ನೀ ಏನು ಬರ್ತದೆ ನಾ ಅದನ್ನು ಹೊರತನಂದಳೆ. ನೀ ಯಾಕೆ ತಲೆ ಕೆಡಿಸೋದು? ನಾ ಹೊರತನಂದು ಲಕ್ಷ ಕೊಟ್ಟು ಕೇಳಬೇಕವ. ಏನಾಯ್ತು? ಹೊರತನಂತಂದಳು. ಹೊರತನಂತ ಅಂದಿರ್ತಕ್ಕಂಥ ಕಾರಣದೊಳಗೆ ಅತ್ತಿದ್ದಕ್ಕೆ ಬುಧವಾರ ಸಂತಿಗೆ 10ಕ್ಕೆ ಹೋದಳಕ್ಕೆ ಯಾವ್ಯಾವ ಎಲ್ಲೆಲ್ಲಿ ಏನು ಮಾಡ್ತಾರೋ, ಎಲ್ಲೆಲ್ಲಿ ಏನು ಒಗಿತಾರೋ ಅಂತ ನೋಡಕ್ಕೆ ಮೊದಲು ಹಿಂಗೆ ನೋಡ್ಕೊಂಬರೋದು. ಆಮೇಲೆ ಮಂದಿ ಮನೆ ಕಟ್ಟಿ ಮೇಲೆ ಕೂತು 7ಕ್ಕೆ ಸಂತಿ ಹೋದೆವು ಆಕಿ. ಮಂದಿ ಕಟ್ಟಿ ಮೇಲೆ ಕೂತು ಅವ್ರದ ಚಹಾ ಕುಡ್ದು ಅವ್ರದ ಮಾತಾಡಿ ಎದ್ದು ಬರೋಕಿ. ಹಿಂಗಿದ್ದಾಗ ಸಂತಿಗೆ ಹೋದಳು. ಈಕಿದ್ದಕ್ಕೆಂದಳು ಅಕ್ಕ ಮೊನ್ನೆ ರಾಶಿ ಮಾಡ್ಕೊಂಡು ಬಂದಾರು, ಅರ್ಧ ಚೀಲ ಹುರುಳಿದಾವು, ನಾ ಅಂಗಡಿಗೆ ಹೋಗಿ ಆ ಹುರುಳಿ ಹಾಕಿ ಬರ್ತಾನೆ ಅಂದಳಕ್ಕೆ. ಅಂಗಡಿಗೆ ಹೋಗಿ ಹುರುಳಿ ಹಾಕಿದಳುವಾ.
ಮತ್ತು ಅತ್ತೆ ಕಣ್ಣಾಗ ಮಣ್ಣು ಹೋಗಿದಾರೆ ಸಣ್ಣದಾಗದೇನು. ಅರ್ಧ ಚೀಲು ಹುರುಳಿ ತೊಗೊಂಡು ಅಂಗಡಿಗೆ ಹಾಕಿ ಬ್ಯಾಳ ಬೆಳ್ಳಿ ಏನದು ಬ್ಯಾಳ ಬೆಲ್ಲೋ ಏನು ಬೆಲ್ಲೋ ಕಿರಾಣಿ ಅಂಗಡಿ ಬೆಳ್ಳಿ ಸಿಗತ್ತೇನು, ಬೆಲ್ಲ ತೊಗೊಂಡು ಬ್ಯಾಳ ಬೆಲ್ಲಿ ತೊಗೊಂಡು ಮತ್ತು ಅದೇ ಬರಾಕೈತೇನು, ಬೆಲ್ಲ ಬ್ಯಾಳಿ ತೊಗೊಂಡು ಎಣ್ಣೆ ತೊಗೊಂಡು ಶೇಂಗಾ ತೊಗೊಂಡು ಒಂದು ಸ್ವಲ್ಪ ಮತ್ತು ಕಡ್ಲಿ ಹಿಟ್ಟು ತೊಗೊಂಡು ಅದಕ್ಕೊಟ್ಟು ಸ್ವಲ್ಪ ಅಜಿವಾನ ತೊಗೊಂಡು ಇನ್ನು ಬಜಿ ಮಾಡ್ಕೋಬೇಕು ಉಣ್ಬೇಕು ಅಂತ ಹೇಳಿ ಮದ್ದಿನ ಬಿಸಿಲಾಗ ಒಲಿ ಹಚ್ಚಿರುವ ದಗ 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 ಪಟ್ಟ ಪಟ್ಟ ಏನು ನೋಡಬೇಕು. ಕೈಯಾಗ ಇಬ್ಬರು ಭಾಳ ಅವಸರಿದ್ರು. ಆಕಿಗೈದು ಹೋಳಿಗೆ ಮಾಡ್ಕೊಂಡ್ರು ಮೊದಲು, ಮತ್ತು ಪರಿ ಆಗಬಾರ್ದಲ್ಲ. ಆಕಿಗೈದು ಹೋಳಿಗೆ ಮಾಡ್ಕೊಂಡ್ರು. ಆಕಿಗೈದು ಹೋಳಿಗೆ ಆದಾಗ ಆಕಿಗೊಂದು 15 ಈಕಿಗೊಂದು 15 ಏನು ಮುಂದೆ ಏನು ಮಾಡ್ಕೊಂಡ್ರೆ ಅವು ಎಷ್ಟು ಬಜಿ ಮೇಲೆ ಜೀವದಾಳಕಿ ಬಜಿ ಮಾಡ್ಕೊಂಡ್ರಿ. ಎಣ್ಣೆಯಾಗ ಕರೆದಳು ಗಮ್ಮ 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 ಮನಿ ತುಂಬ. ಮಧ್ಯಾಹ್ನ 3 ತಂದು ಗಂಡಗೆ ಹೋಗಿ ಅಡಿಗೆಗೆ ಊಟ ಕೊಟ್ಟು ಬರ್ಬೇಕು. ಗಂಡಗೆ ಹೋಗಿ ಅಡಿಗೆಗೆ ಊಟ ಕೊಟ್ಟು ಬರಬೇಕು ಅಂತ ಹೇಳಿ ಓಡೋಡ್ಕೊತ ಹೋಗಿ ಗಂಡಗೆ ಇಬ್ಬರು ಅಡಿಗೆ ಕೊಟ್ಟರು. ಅವು ಗಂಡುಗಳು ಭಾಳ ಕೆಟ್ಟಿದ್ದೀವ ಬಂದಿರು ಬರೀ ಮದ್ದಿನ ಬಿಸಿಲಾಗ ಹೊಲಕ್ಕಂತ ಹೇಳಿ ಅಲ್ಲಿ ಕಸ ತೆಗಿದಿತ್ತು ಬಂದ್ರೆ ಕಸ ತೆಗಿ ಅಂದ್ರೆ ಅವು ಕಸ ತೆಗಕ್ಕೆ ಹಚ್ಚು ತೋಟದಲ್ಲಿ ಟೊಮೆಟೊ ಎಲ್ಲ ಹರ್ಕೋರೆ ಅವನು ಹರ್ಕೋರೆ ಅನ್ಕೊಡೋದು 5 ಊರಿ 6 ಆತೇವ್ವ. ಇವಾಗ ಹೊಟ್ಯಾಗ ಬೆಂಕಿ ಬಿದ್ದಿತ್ತು. ಯಾಕೆ ಬೆಂಕಿ ಬಿದ್ದಿತ್ತು? ಮುಂಜಾನೆದು ಏನು ತಿಂದಿದ್ದಲ್ಲ ಹೋಳಿಗೆ ತಿನ್ನಬೇಕು ಅಂತ ಕಾಲಕ್ಕೆ ಕೊತ್ತಿದ್ದು. ಅವ ರಾಗಿ ಅಂಬಲಿ ತೊಗೊಂಡು ಗಂಡಗಳಿಗೆ ಕೊಟ್ಟು ನಿಮ್ಮ ಹನಿ ಬರ್ದಾಗ ಇದೈತೆ ತಿನ್ರಿ ನೀವು ಅಂತೇಳಿ ರಾಗಿ ಅಂಬಲಿ ಅವಕ್ಕೆ ತಿನ್ನಿಸಿ ಅವು ರಾಗಿ ಅಂಬಲಿ ಅವತ್ತಿಂದ ಅವು ಕೂತು ಅವು ಕೆಲಸ ಮಾಡಕತ್ತು. ಅವು 2 ಗಂಡು ಮಕ್ಕಳು ಕೆಲಸ ಮಾಡಕತ್ತು. ಮನೆಗೆ ಬರಬೇಕು ಅಂತೇಳಿ ಪಟ್ನ ಮನೆಗೆ ಬಂದು ಅತ್ತಿದ್ದಕ್ಕೆ ಬಂದಕ್ಕೆ ಬೈತಾಳೆ. ಮನೆ ಮುಂದೆ ಅಂಗಳ ಕಸ ಹೊಡಿಬೇಕು, ದೇವರ ಮುಂದೆ ದೀಪ ಹಚ್ಚಬೇಕು, ಮನ್ಯಾಗ ದೀಪ ಹಚ್ಚಬೇಕು ಅಂತೇಳಿ ದೇವರ ಮುಂದೆ ದೀಪ ಹಚ್ಚಿ ಎಲ್ಲ ತಯಾರಾಗಿ ಕೂತು ಇನ್ನು ಉಣಬೇಕು ಅಂತ ತಾಟ ತಗೊಳ್ತಿದ್ದು. ಯವ್ವ ಅತ್ತಿದ್ದಕ್ಕೆ ಬಂದು ಬಾಗ್ಲನ್ನ ಬಿಡೋದು ಹುಚ್ಚು ಕೊಟ್ಟೆ ಹೊರಗೆ ಹೊರಗೆ ಬರ್ರಿ ಅಂದ್ರೆ ಹೆಣ್ಮಗಳು ಇದ್ದಕ್ಕೆ ಅಕ್ಕಿ ಇದ್ದಕ್ಕೆ ತಕ್ಕತ್ತ ಜಗದ ಹಿಂದೆ ನಿಂತಳೆ ಕುತ್ತಿಗೆನೆ ಹೆಚ್ಚುತ್ತಾಳ ಅತ್ತಿ ಅಂದಳಾಕಿ. ಸುಮ್ಕೊಂಡ್ರೆ ಯಾಕ ನೀನು ಅದೇ ನಾದಿ ನೀ ಯಾಕೆ ಅನಿಸ್ತಿ ನೀ ಏನು ತಲೆ ಕೆಡಿಸ್ಬೇಕು ಅತ್ತಂದಳು. ಅತ್ತಿ ಹೋಗಿ ಸೊಸಿ ಬಾಗಲ ತೆಗೆದಳು. ಯಾಕೆ ಬಾಗಲ ತೆಗಿ ತಡ ಮಾಡ್ರಿ? ಇಲ್ಲ ಅತ್ತಿ ಒಳಗೆ ಒಂದು ಸ್ವಲ್ಪ ನಾವು ಅಡುಗೆ ಮಾಡ್ತಿದ್ವಿ ಅಂಬಲಿ ಮಾಡಕತ್ತಿದ್ವಿ ಅತ್ತಿ ಅದಕ್ಕಾಗಿ ಹಿಂಗಾಗೈತಿ. ಅತ್ತಿ ಒಳಗೆ ಬರ್ಕೊಡೋದು ಏನಾಯ್ತು ಅಂದ್ರೆ ಅತ್ತಿ ಮೂಗು ಯವ್ವ ಹೆಂಗಿದ್ದು ಗೊತ್ತೇ ನಾಯಿ ಮೂಗಿದ್ದಂಗಿದ್ದು ಯವ್ವ ಅವು ಮಾಡಿದ್ದು ನೋಡ್ರಿ. ಹೊರಗೆ ಹೋಗಿ ಏನ್ರೇ ಸ್ವಸ್ತ್ಯಾರ ಏನು ಮಾಡ್ರಿ ನೀವು? ಏನಿಲ್ಲ ಅತ್ತಿ ಏನು ಮಾಡಿಲ್ಲ. ಏನೋ ಕರೆದಾರಲ್ಲ ನಮ್ಮ ಮನ್ಯಾಗ ಮೊದಲ ಕರಿಲಕ್ಷ್ಮಿ ಅದಾಳ. ಇಲ್ಲ ಅತ್ತಿ ಏನೂ ಕರೆದಿಲ್ಲ ನಾವು. ಮತ್ತೆ ಏನು ವಾಸ ನನ್ನ ಮೂಗಿಗೆ ಬರಲತ್ತಿ? ಜಗತ್ತಿನಾಗಿನ ಮಂದಿ ಸುಳ್ಳು ಹೇಳ್ಬಾರ್ದು, ನನ್ನ ಮೂಗು ಸುಳ್ಳು ಹೇಳಂಗಿಲ್ಲ ಅದಲ್ಲಕಿ. ಎಟ್ಟರ ಮುಗುಣಿ ಆಗದಾಳ ತನ್ರನ ಎಂಥ ಮೂಗರ ಐತನ್ರನ ಏನದಕ್ಕೆ ಮುಗುಮಟ್ಟ ಹಾಕ್ಸಾಮಿದ್ದೇನೆ ಏನು ಮುಗುಮಟ್ಟ ಹಾಕ್ಸ್ತೀರಿ ನೀನು? ಮತ್ತೆ ಅಂತ ಅತ್ತಿನ ಬೇಕು ಅನ್ನಕತ್ತಿದ್ದಿ ಮತ್ತೆ ಹಂಗನ್ನಕ ಬಾಯಿ ಎಡವಟ್ ಆತ. ಏನ್ರಿ ತಾಯಿ ಅತ್ತಿದ್ದಕ್ಕೆ ಈಕೆಗೆ SSLC ಭಾಳ ಚೆನ್ನಾಗಿದ್ಲು. ಆಕೆ ಏನಂದ್ರೆ ಗೊತ್ತೇನು? ಅತ್ಯಾರ ಅದು ಪಾನಿಗೆ ಹೊಡೆದದ್ದು ಅಲ್ಲ, ಅದು ಕರೆದದ್ದು ಅಲ್ಲ ಅತ್ಯಾರ, ಅದು ಮೆಣಸಿಕಾಯಿ ಮಾಡಿದ್ದು ಅಲ್ಲ, ಬಜಿ ಮಾಡಿದ್ದು ಅಲ್ಲ. ಅದು ಎಲ್ಲಿದಂದ್ರೆ ಅತ್ಯಾರ ಒಲಿ ಮ್ಯಾಗ ದೀಪಕ್ಕೆ ಇಟ್ಟಿದ್ದೀನಿ, ಒಲಿ ಮ್ಯಾಲ ದೀಪ ಹಚ್ಚಿಟ್ಟಿದ್ರಿ ಅತ್ತಾರ. ಆ ದೀಪ ಇದ್ದದ್ದು ಏನಾಗೈತಿ ಅಂದ್ರೆ ಒಲ್ಯಾಗ ಉರುಳಿ ಬಿದ್ದತ್ತೆ ಅತ್ಯಾರ. ಒಲ್ಯಾಗಿಂದ ಕಮಟ್ ವಾಸ ಎದ್ದತ್ತೆ ಅತ್ತಾರ. ನಾವೇನು ಕರೆದಿಲ್ರವ ಎಷ್ಟು ಹೌದನು ಬರಬ್ಬರ ಅಂದಳಿಕೆ ಯಾರೋ ಆತ್ ಎಲ್ಲ ಇಲ್ಲೇ ಅದಾವ. ಯಾವ ಪುರಾಣ ಕೇಳಕತ್ತವ ನಂಗಾರ ಭಾಳ ಖುಷಿ ಆಯ್ತು ನೋಡಿ. ಅತ್ಯಂದು ಖುಷಿ ಅಂದ ಕಾಲಕ್ಕೆ ಏನಾಯ್ತು? ಇಬ್ಬರು ಮಾತಾಡ್ಕೊಂಡ್ರು. ಹೆಂಗೆ ತಂಗಿ ಅಂದ್ರೆ ಅವರು ಮಾಡಿದ್ದಾರೆ ಐತಿ ಮುಚ್ಚಿಟ್ಟದಿವು ಇಲಿಪಲಿ ಹಿಡ್ಕೊಂಡು ಬಾಯಾಗ ಹೋಗಿಗ್ಯಾವು. ನಮ್ಮ ಬಾಯಾಗ ಬೀಳೋದು ಯಾವಾಗ? ಅವಾಗ ತಂಗಿ ಅಂದ್ರೆ ಯವ್ವ ಅಕ್ಕ ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾ ಇರೋ ತಕ್ಕ ನೀ ಚಿಂತೆ ಮಾಡಕ್ಕೆ ಹೋಗ್ಬೇಡ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಅಂತಂದ್ರೆ ನೀ ಎಲ್ಲ ಮಾಡಿದಲ್ಲೇ ಮುಚ್ಚಿಟ್ಬಿಡು. ಹೆಂಗೆ ಮಾಡೋಣ ಗೊತ್ತಂದ್ರೆ ರಾತ್ರಿ ಬಾರಕ್ಕೆ ಅವೆಲ್ಲ ಗೊರಕೆ ಹೊಡೆದು ಮಕ್ಕೋತಿರ್ತಾವೆ. ಮಕ್ಕಳು ಕಾಲಕ್ಕೆ ಏನು ಮಾಡೋಣ ಅಂತಂದ್ರೆ ಎಲ್ಲ ಎತ್ಕೊಂಡು ತೊಗೊಂಡು ಹೋಗಿ ಮನೆಯಿಂದ ಹೋಗಿ ಇಬ್ಬರು ಹೊಟ್ಟೆ ತುಂಬ ತಿಂದು ಮಕ್ಕಳು ಅಂದ್ರೆ ತಿಂದು ಮಕ್ಕಳು ಅಂತೇಳಿ ತೀರ್ಮಾನ ಮಾಡಿ ಅವ್ವ ಎರಡೂ ಮಾತಾಡ್ಕೊಂಡು ಅತ್ತಿದ್ದಕ್ಕೆ ಪಡಸಲಿಗೆ ಮಾಡ್ಕೊಂಡಾಳ. ಪಡಸಲಿಗೆ ಅಲ್ಲ ಮತ್ತೆ ಪಡಸಲಿಗೆ ಮಕ್ಕೊಂಡಾಳ. ಅತ್ತಿ ಪಡಸಲಿಯಾಗಿ ಮಕ್ಕೊಂಡಾಳ. ಸ್ವಸ್ಥರಿಬ್ಬರು ಏನು ಮಾಡ್ಯಾರ? ಗಂಡುಗಳು ಅವ್ರ ರೂಮ್ನಾಗ ಅವ್ರು ಇದಾರ. 12 ಆದ್ರಪ್ಲೆ ಈಕೆ ಎದ್ದಕ್ಕೆ ಚರಿಗೆ ಬಾರಿಸಿದ್ಲಿಕ್ಕೆ ಚರಿಗೆ ಬಾರಿಸ್ಕೊಡ್ದು ಅಕ್ಕಿ ಎದ್ದು ಕೂತ ಹೋಳಿಗೆ ತಿನ್ನಾಕ ಮೇಲೆ ಜಿಗದ ಅವ್ರ ಮ್ಯಾಲ ಹೊಕ್ಕಳತ್ ಮಾಡ್ರಲ್ಲ ಹೋಳಿಗೆ ತಿನ್ನಾಕ ಅಂತ ಎದ್ದಳು. ಎದ್ರಪ್ಲೆ ಹೊರಗೆ ಬಂದಳು. ಏನು ಅಕ್ಕ ದೀಪ ಹಚ್ಚೋದು ಬೇಡ, ಕತ್ಲೈತಿ. ಈ ಕತ್ಲಾಗ ನಮ್ಮ ಕೆಲಸ ಶುದ್ಧ ಮಾಡ್ಕೋಬೇಕು ನಾವು. ಪಟಕ್ನ ತಗೋ ಅಂದಳು. ಏನು ತಗೊಂಡ್ರು? ಒಬ್ಬಕ್ಕೆ ಕೈಯಾಗ ಹೋಳಿಗೆ, ಒಬ್ಬಕ್ಕೆ ಕೈಯಾಗ ಬಜಿ.
ತೊಗೊಂಡು ಎರಡೂ ತೊಗೊಂಡು ಹಿತ್ತಲಾಗ ಬಂದರು ಮನೆ ಹಿಂದ. ಹಿತ್ತಲಾಗ ಬಂದು ಇನ್ನು ತಿನ್ನಬೇಕು ಅಂತೇಳಿ ಬಾಯಿ ಮುರ್ಕೋಬೇಕತ್ತಾವ. ಅಕ್ಕ ಅಂದಳು, ತಂಗಿ ಕೈಯಾಗ ಹೆಂಗೆ ಹೋಳಿಗೆ ಹಿಡ್ಕೊಂಡು ತಿನ್ನೋದು ತಂಗಿ, ಒಂದಿಟ್ಟು ತಾಟಿದ್ರೆ ಚಂದ ಆಗ್ತತಿ ಅಂದೊಳಕ್ಕೆ. ಎಲ್ಲಿ ರಾತ್ರಿ ಸರ್ವತ್ನ್ಯಾಗ ಅಕ್ಕ ತಾಟಿಂದ ಯಾಕೆ ಚಿಂತೆ ಮಾಡ್ತೀನಿ, ನಾ ಅದನ್ನು ತೊಗೊಂಡು ಬರ್ತೀನಿ ಅಂದೊಳಕ್ಕೆ. ನಾ ಅದನ್ನು ತೊಗೊಂಡು ಬರ್ತೀನಿ ಅಂತಂದಾಗ ಈಗ ಹೋದಳೆವ. ಯಾರು ಹೋದ್ರು? ಎಷ್ಟು ಶಾಣದವ್ಯವ, ಏನು ಚಂದ ಹೇಳ್ತಾವ ನೋಡಿ. ತಂಗಿದ್ದಕ್ಕೆ ಹೋದ್ರೆ ಎಲ್ಲಿ ಒಳಗೆ ಹೋದ ತಾಟ ತರ ಕಂಚಿನ ತಾಟ. ಅವಾಗಿನ ಹಿತ್ತಾಳೆ ಕಂಚಿನ ತಾಟಗಳು ಬರ್ತಿದ್ವು. ತೊಗೊಂಡು ಹೋಗಿ ಒಳಗೆ ತೊಗೊಂಡು ತಾಟ ತೊಗೊಂಡು ಬರಾಕತ್ತಿದಳು. ಒಂದು ದಗದ ಮಿಸ್ಟೇಕ್ ಆತೇವ. ಏನಾತ ಗೊತ್ತೇನು? ಅವ್ರ ಮನ್ಯಾಗ ಒಂದು ಕ್ವಾನ ಕರ ಐತೇವ. ಕ್ವಾನ ಗೊತ್ತಾಗ್ತೈತಲ್ರಿ? ಕ್ವಾನಿನ ಕರ ಊರಿಗೆ ಇಟ್ಟಿದ್ರು ಅವರು, ಈ ಮನ್ಯಾಗ ಇರಲಿ ಅಂತ ಹೇಳಿ. ಆ ಕ್ವಾನಿನ ಕರ ಏನಾಯ್ತು ಅಂತಂದ್ರೆ, ಅದು ಕ್ವಾನಿನ ಕರ ಯುದ್ಧಕ್ಕೆ ಹೋಗುವಾಗ ಮಕ್ಕೊಂಡಿತ್ತೇವ. ಅದು ಮಕ್ಕೊಂಡಿರೋ ಕ್ವಾನಿನ ಕರ ಏನಾಯ್ತು ಅಂತಂದ್ರೆ, ಈ ಕಡೆ ಬರಬಾರ್ದು ಎದ್ದು ನಿಂತಿತ್ತು ನೋಡ್ರಿ. ಅದು ಎದ್ದು ನಿಂತಿತ್ತು. ಹೆಣ್ಣಮಗಳು ಸುಳು 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 ಬಂದಳು. ಸುಳು 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 ಬಂದಳು. ಬರಗುಡ್ದ ನೋಡಿ ಎಲ್ಲ ಕ್ವಾನಿಗೆ ಹಾದಳೆವ. ಇನ್ನು ಕ್ವಾನಿಗೆ ಹಾರ ಕೈಯಾಗಿಂದ ತಾಟ ಕೆಳಗೆ ರಪ್ಪತ್ತು ಬಿತ್ತದು. ಡಣ್ ಏನು ಕೈಯಾಗಿನ ತಾಟ ಕೆಳಗೆ ರಪ್ಪತ್ತು ಬಿತ್ತು ಡಣ್ ಅಂತ ಸಪ್ಪಳ ಆತಲ್ಲ. ಸಪ್ಪಳಾಗೋ ಕಾಲಕ್ಕೆ ಹತ್ತಿದ ಕೇದಳು. ಮೊದಲ ಕಿವಿ ಕೇಳಿದೆ ಆಕೆವು. ಹತ್ತಿದ ಕಳ್ರು 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 ಅಂದ್ರು. ಕಳ್ರು 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 ಅನ್ಕೊಡ್ದ ಮನ್ಯಾಗಿನವ್ರ ಮಂದಿ ಏಳು ಗುಡ್ದ. ಅದ ಹಿತ್ತಲಾಗ ಬಾಂಡೆ ತಿಕ್ಕಾಕಿ ಏನು ಮಾಡಿದ್ರು ಅಂತಂದ್ರೆ, ಬಾಂಡೆ ತಂದಿಟ್ಟಿದ್ರಿವ. ಹೆಣ್ಮಗಳು ಏನು ಮಾಡ್ಬೇಕಿ? SSLC ಏನು ಮಾಡ್ಲಿ ಗೊತ್ತೇನೋ? ಅದ ಕರಿ ಮಸಿ ಇತ್ತಲ್ರಿ, ಅದು ಬೋಗಾಣಿಗೆ, ಅದನ್ನ ಮುಖಕ್ಕೆ ಹಿಂಗೆ ಹಚ್ಕೊಂಡ್ಲು. ಈಚೆ ಕಡೆ ತಗೊಂಡು ಹಿಂಗೆ ಹಚ್ಕೊಂಡ್ಲು, ಹಿಂಗೆ ಹಚ್ಕೊಂಡ್ಲು, ಹಿಂಗೆ ಹಚ್ಕೊಂಡ್ಲು. ಹತ್ತಿದ್ದಕ್ಕೆ ದೀಪ ಹಚ್ಚಿ ಕೊಡದ ಏನು ಮಾಡ್ಲಿರಿ? ದೀಪ ಹಚ್ಚಿ ಬೆಳಕ ಬೀಳು ಕೊಡದ ಏನು ಕ್ವಾನಿನ ಕರ ನಿಂತಿತ್ತಲ್ಲೇವ, ಕ್ವಾನಿನ ಕರದ ಮೇಲೆ ಕೂತಳಕ್ಕೆ ಹೋಗಿ ಅಂತ ಹಿಂಗೆ ಮಾಡಾಕತ್ತಳು. ಮೈಯಾಗ ದೇವ್ರು ಬರ್ತಾವ ಗೊತ್ತೇ ನೀವು? ಸುಮ್ಕೊಂಡು ನಿನ್ನ ಮೈಯಾಗ ಇದಾ ದೇವ್ರು ಬತ್ತು ನಿನ್ನ ಮೈಯಾಗ? ನನ್ನ ಮೈಯಾಗ ಬಂದ ದೇವ್ರು ಬೇರೆ ಐತಿ. ನಾನು ತೆಕ್ಕೊಂಡು ಬಂದೈತೆ ಹೇಳ್ರಿ. ಕರಿ ಲಕ್ಕವ ಬಂದಾಳ, ನಾನು ತೆಕ್ ಬಿಳಿ ಲಕ್ಕವ ಬಂದಾಳ್ರಿ. ಇಟ್ಕೊಂಡು ಅಲ್ಲೇ ಸುಮ್ಕೊಂಡ್ರಕಿನ. ಕರಿ ಲಕ್ಕವ ಮೈಯಾಗ ಬಂದವೇವ. ಮೈಯಾಗ ಬಂದಳು. ಮುಖಕ್ಕೆಲ್ಲ ಕರಿ ಮಸಿ ಹಚ್ಕೊಂಡಾಳು. ಕರಿ ಮಸಿ ಹಚ್ಕೊಂಡಿರ್ತಕ್ಕಂಥ ಕಾಲದೊಳಗೆ ತಾಯಿ ಲಕ್ಷ ಕೊಟ್ಟು ಕೇಳ್ರಿ, ಮುದುಕಿ ಮೈ ನಡಗಾಕೈತು. ಯಾರ ಯವ್ವಾನಿ ಅಂದಳಕ್ಕೆ. ತಲೆ ಕೂದಲ ಎಲ್ಲ ಮುಂದೆ ಉಗಿದಿಲ್ಲ ನೋಡ್ರಿ. ಹಿಂಗ ಮಾಡ ಮುಂದೆ ತಲೆ ಕೂದಲ ಒಗದಳು. ಯಾರು ಯವ್ವ ಅಂತಂದಾಗ, ನಾ ಬಂದ ನಿಮ್ಮ ಮನೆ ದೇವ್ರು ಕರಿ ಲಕ್ಕವ್ವ ಅಂದಳಕ್ಕೆ. ಯವ್ವ ನಮ್ಮವ್ವ 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 8 ದಿವಸ ತನ ಕಣ್ಣು ತೆಗ್ಯಾಕ ನಿನಗೆ. ಯವ್ವ ಭಾಳ ಚಲೋ ಮಾಡಿದಿ, ನನ್ನ ಭಕ್ತಿಗೆ ಒಳದು ಬಂದಿ. ಏನು ನಿನ್ನ ಭಕ್ತಿಗೆ ಏನು ಒಳದು ಬಂದಿ? ನಿನ್ನ ಮನೆಯಿಂದ ಬಿಟ್ಟು ಹೊರಗೆ ಹೊಂಟೇನಿ ಅಂದಳಕ್ಕೆ. ಯಾರ ಕರಿಲಕ್ಕ ಹೊತ್ತು ನೋಡ್ರಿ, ಮನೆ ಬಿಟ್ಟು ಹೊಂಟನ್ಯ. ಯವ್ವ ಯಾಕೆ ಹೊಂಟದಿ? ನನ್ನ ಕಡೆಯಿಂದ ಏನು ತಪ್ಪಾಗೈತಿ? ನಾ ಮನೆ ಹೊಸಲು ತೊಳೆದಾಗಿ ನಡ್ಕೊಂಡು ನೀ ಮನೆ ಆಗದಿ ಅಂತ ಹೇಳಿ ನಮ್ಮ ಮನೆ ಒಳಗೆ ಏನು ಕರೆದಿಲ್ಲ ಯವ್ವ. ಯಾಕೆ ನಮ್ಮ ಕಡೆ ಏನು ತಪ್ಪಾಗೈತಿ? ಹುಚ್ಚಿ ಏನು ಮಾಡೀನಿ? ಕರಿ ಅಂತ ಹೇಳಿ 20-30 ವರ್ಷ ಆತು ಬರೀ ನನಗೆ ಅಂಬಲಿನ ತಿನ್ನಿಸಿದಿ. ನಿನ್ನ ಮನ್ಯಾಗ ಅಂಬಲಿ ಕುಡ್ದು 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 ನನಗೆ ನಾಲಿಗೆ ಕೆಟ್ಟತಿ. ಯಾರ ಮನೆ ಒಳಗೆ ಹೋಳಿಗೆ ಮಾಡ್ತಾರ, ಯಾರ ಮನೆ ಒಳಗೆ ಬಜ್ಜಿ ಮಾಡ್ತಾರ ಅಂಥವ್ರ ಮನೆಗೆ ಹೋಗ್ತಾನೆ ನಾನು. ನಿನ್ನ ಮನೆಯಾಗಿರಂಗಿಲ್ಲ ಅಂದಳಕ್ಕೆ. ಇವ ತಪ್ಪಾಗೈತಿ, ಕ್ಷಮಾ ಮಾಡಿವ. ಅವಾಗ ದೇವಿ ಅಂದಳು ಏನಂದ್ರೆ ಗೊತ್ತೇನ? ಏನು ಅಮಾಶೆ ಬತ್ತು ಅಂತಂದ್ರ ನಿನ್ನ ಮನ್ಯಾಗ ಹೋಳಿಗೆ ಮಾಡಬೇಕು ನೋಡು. ಯವ ಮತ್ತೆ ನೀ ಕರಿಲಕ್ಕವದಿಲ್ಲ, ಕರಿಲಕ್ಕವ ಹೇಳಕತ್ತಾನೆ ಏನೇನ ಮುದುಕಿ ನಡಕಾಕತ್ತೇವ. ಯವ ನೀ ಹಂಗೆ ಮಾಡ್ಬೇಡ, ನಂಗೆ ಅಂಜಿಕ್ ಬರ್ತೇವ. ಊರ ಹಂಚ್ಕೊಳ್ಳೋ ಮುದುಕಿ ಲಕ್ಕವು ಗಂಜಳ. ಯವ್ವ ಅಂದ್ರೆ ಮಾಡ್ತೀನಿ ಮಾಡ್ತೀನಿ ಮತ್ತೇನು ಮಾಡ್ಬೇಕವ್ವ? ಸ್ವಸ್ತ್ಯಾರನೇನು ಭಾಳ ಕಾಡ್ತಿ ಅಂತ ನೋಡೋ. ಸ್ವಸ್ತ್ಯಾರನ್ನ ಕಾಯ್ಡಿದೆ ಅಂದ್ರೆ ನಿನ್ನ ನುಂಗೆ ಬಿಡ್ತಾನ ಅಂದಳಕ್ಕೆ. ಯವ್ವ ಸ್ವಸ್ತ್ಯಾರ ಸುಳ್ಳು, ನನ್ನ ಕರೆ ಹೊಟ್ಟೆಲಿ ಹುಟ್ಟಿದ ಮಕ್ಕಳಿದ್ದಂಗೆ ಅವ್ರು ಕಾಡಾಗಿಲ್ಲ ನಾವು ನೋಡ್ರಿ. ಒಂದು ಹಕ್ಕಿಗೆ ಒಂದು ಕಲ್ಲಿಗೆ 2 ಹಕ್ಕಿ ಹೊಡೆದ. ಯಾಕೆ SSLC ಬೆಳತಾನ ಅವನು ಅಂದಿರ ಯವ್ವ ಹನಿ ಬಡ್ಕೊಂಡು. ಇಟ್ಟಾತ್ರಿ. ಇಟ್ಟಾದ ಕಾಲಕ್ಕೆ ಏನು ಅನ್ಬೇಕು? ಮತ್ತೆ ಕರಿಲಕ್ಕವ ನೋಡು. ಇಲ್ಲಿ ಏನ್ರ ಬಾಂಡೆ ಸಪ್ಪಳಾದವರ, ಹಿಂದಾದವರ, ಮುಂದಾದವರ ತಿರುಗಿ ನೋಡಂಗಿಲ್ಲ. ಯಾಕೆವ್ವ ಮತ್ತೆ ನನ್ನ ಕೇಳ್ತೇನು? ಇಲ್ಲಿ ತಪ್ಪಾಗೆ ಹಿಂದೆ ತಿರುಗಲಾದ ಮುಂದೆ ತಿರುಗಿ ಹೋಗೋ, ನಿನ್ನ ಬದುಕು ಬಂಗಾರ ಆಗತ್ತೆ ಅಂದ್ರು. ಅದು ಹತ್ತಿದ್ದದು ಮುಂದೆ ತಿರುಗಿ ಬರಾಕೈತವ್ವ. ಮುಂದೆ ತಿರುಗಿ ಬರಾಕೈತು, ಹಿಂದೆ ಹೋಳಿಗೆ ಬಡಿಯಾಕತ್ತದು. ತಂಗಿ ಮುಖಿಗೆ ಕರಿದು ಹಚ್ಕೊಂಡು ಬಂದಿಲ್ಲ. ಯವ್ವ ಅದು ಕರಿ ಪೇರೆಂಟ್ ಲವ್ಲಿ ಐತೆ ಅಂದ್ರೆ ಆಕಿ
ಅದಕ್ಕಾಗಿ ನೋಡ್ರಿ ಮತ್ತೆ ನಿಮ್ಮ ಮನ್ಯಾಗ ಅದು ಕರಿಲಕ್ಕ ಹುಟ್ಟಾಳಿ ಇವತ್ತಿಂದ ಮತ್ತೆಲ್ಲ ಕೂಡಿ ಹಂಗೇನಿಲ್ಲ. ಈಗ ತಂಗಿ ಇಬ್ಬರು ಮಾತಾಡ್ಕೊಳಕತ್ತಾರ, ಬಾಜುಕಿನ ಮನ್ಯಾಗ ಏನಾರ ನಮ್ಮ ಇಬ್ಬರನ್ನು ಕೊಟ್ಟರೆ ನಾವು ಇದನ್ನ ಪ್ಲ್ಯಾನ್ ಮಾಡೋಣ ಅಂತ ನೋಡ್ರಿ. ಇನ್ನೂ ಬಿಡಬಾರ ಎಷ್ಟು ಶಾಣೆ ಇದ್ದಾವೆ ನೋಡ್ರಿ. ಹೌದಲ್ಲ, ನಾ ಹೇಳಿದ ಕರಿ ಐತಲ್ಲ, ಹ್ಞೂ ಅಂತತ್ ನೋಡಿ ವಾದು. ಕರಿಲಕ್ಕೋ ನಿನಗೆ ಒಳ್ಳೇದು ಮಾಡಲಿ.